ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರಾತ್ರಿ ಒಂದು ಕೋಳಿ ಹಿಡ್ಕೊಂಡೋಗ್ಯೈತೆ ನೋಡ್ರಿ ನಾನು. ಇಲ್ಲೇ ಹೊರಗಿನ ಕಿಚನ್ ಹತ್ರ ಬಂದೇನಿ. ಐಶ್ವರ್ಯ ದೇವ, ಗುಡ್ ಮಾರ್ನಿಂಗ್. ಲವ್ ಯು. ಗಾಡಿ ತಗೊಂಬಲ್ಲ ಬುಲೇಕ. ಇವ್ರ ಕೆಲಸ ಇಷ್ಟ ನೋಡ್ರಿ. ಇವ್ರ 3 ಮಂದಿದ ಮಾಡೋದು ತಿನ್ನೋದು. ನನ್ನ ಆಕಾರ ನೋಡ್ರಿ ಹಿಂಗೈತಿ ನೋಡ್ರಿ. ನನ್ನ ತಗದ್ದ ಬರೀ ಚುರ್ಮರಿ ಖಾರ ಹಚ್ಚೇವಿ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡೇವಿ. ಉಪ್ಪಿಟ್ಟು ಮೊಸರು ಐತಿ ನೋಡು ಇದ್ರಾಗ ತಿನ್ನೋರು ತಕ್ಕೋರಿ. 3 ಮಂದಿ ಕೆಲಸ ಐತಿ ನಮ್ಮ ಮನ್ಯಾಗ. ತಿನ್ನೋದು ಕುಂಡ್ರದು 10 ಮನಿ ಜಗಳ ಮಾಡೋದು. ತಿನ್ನೋದು ಕುಂಡ್ರದು 10 ಮನಿ ಜಗಳ ಮಾಡೋದು. ಆಚ ಕಡೆ ಮನ್ಯಾಗ ಸುರು, ಈಚ ಕಡೆ ಮನ್ಯಾಗ ಸುರುನ ಎಷ್ಟೊತ್ತ ಹೇಳ್ಕೊಂಡ ಮತ್ ನಮ್ ಕೇಳಿಸಿಲ್ಲಲ್ಲ ಅದ. ನಾವು ಒಳಗೆ ಅಡಿಗೆ ಬರೀ ನಾಷ್ಟ ಮಾಡೋಣಂತ. ಉಪ್ಪಿಟ್ಟು ನಮ್ಮ ದೇವಿ ಮಾಡ್ಯಾಳ. ಮರಿ ಕರನ ಹಚ್ಚಿ ಕಾರ್ ಗಾಡಿ ಒಂದು 4 ಗಾಡಿ ಅವೇ ಕಲಿಯಕ್ಕವು. ಬರೀ ನಾಷ್ಟ ಮಾಡೋದು. ಜಾಕ ಮಾಡೀನಿ, ಪೂಜೆ ಮಾಡೀನಿ, ಕುಂಕುಮ ಇಲ್ಲ ಫೋನ್ ಹತ್ತೋದ್. ನಾ ಏನ್ ಮಾಡಿ ಒಂದು ಏನಾರು ತರಬೇಕು ಮೆಣಸಿನ್ಕಾಯಿ ತೆಗಿಯಾಕ. ಏನೈತಿ ನೋಡ, ಖಾರ, ಉಪ್ಪ, ಟಮಾಟ ಹಣ್ಣು, ಖಾರ ಇರ್ತೈತೆ. ಖಾರ ಒಂದ್ ಬಿಟ್ಟು ಮತ್ತೊಂದು ಏನು ರುಚಿನೇ ಇರೋದಿಲ್ಲ. ನೀವು ಒಂದಿಟ ಉಪ್ಪು ತಿನ್ನು ಕಡಿಮೆ ಮಾಡ. ಮತ್ತೆ ಇಲ್ಲಾಂದ್ರ ನೋಡ್ ಮತ್ತ ನಾ ಹೇಳ್ತಾನೆ ಇಬ್ರು ಅದಾರ. ಇವ್ರು ಇಷ್ಟ ಮಿತಿ ಉಪ್ಪು ತಿಂತಾರ. ನಮ್ಮ ಮನ್ಯಾಗ ಹೇಳಾಕ ಒಲ್ಲಿ ಮತ್ತ ಅಷ್ಟ ಉಪ್ಪು ತಿನ್ನೋದು. ನಾವು ತಿಂತೇವೆ ಉಪ್ಪು, ಖಾರ, ಉಪ್ಪು ಅದ್ರಾಗೇನೈತಿ. ನಾ ಮಜ್ಜಿಗೆ ಹಾಕಲ್ಲ, ಮಜ್ಜಿಗೆ ಉಪ್ಪ ತಿನ್ಬಿಡ್ರಿ. ಮೊಸರು ಹಾಕ್ಬೇಡಪ್ಪ ಹಂಗ. ಈ ನಮ್ಮನೆ ನೋಡ್ರಿ ನಮಗೆ ನಾಷ್ಟ ಮಾಡಿ ನಾವು ಸ್ಪ್ರಿಂಕ್ಲರ್ ಪೈಪ್ ತರಕಂತ ಬಂದಿರ್ತೀವಿ ನೋಡ್ರಿ. ಇಷ್ಟು ದಿನ ಇಲ್ಲಿ ಕನಿ ನೀರು ಹಾಸ್ತಿದ್ದೀವಲ್ಲ. ಯಪ್ಪ ಒತ್ತಬೇಡಪ್ಪ, ಒತ್ತಬೇಡ. ಕನಿ ನೀರು ಹಾಸ್ತಿದ್ದೀವಲ್ಲ, ಅದು ನೀರೆಲ್ಲ ಖಾಲಿ ಆಗೈತಿ ಕನಿ ಒಳಗಿಂದ. ಹಾಗಾಗಿ ಅವ್ರ ಮುಂದೆ ಹೋಗ್ಯಾರ ನೋಡ್ರಿ. ನಾವು ಇಲ್ಲೇ ಅದೇನು ಮಸ್ತ್ ಐತಿ. ಅಲ್ಲಿ ಹೋಗಿ ಬರ್ಬೇಕು. ಈಗ ಗಿಡ ಹತ್ತೈತಿ ನೋಡ್ರಿ. ದಿವಸ ಮಧ್ಯಾಹ್ನ ಬಂದಿದ್ವಿ ಮುಟ್ಕೊಂಡ್ಬರ್ತೀನಿ. ಅಯ್ಯ ನಿನಗಂತೂ ಎಷ್ಟು ಜಾಗ ಅಂಬರುದಿಲ್ಲ. ರಗಡಾತವ. ಕಾಯಿ ಅಷ್ಟೇ ಕೋಡ. ಅಯ್ಯೋ ಹೌದಾ, ಹರ್ಕೊಯ್ವ ತಿನ್ ಬಿಡು ಪಾಪ. ನಮಗೆ ಸಿಗತೈತಿ ತಿನ್ನಾಕ. ನಿನಗ ತಿನ್ಬೇಕು, ತಿನ್ನ ಪ್ಯಾರ್ಲ್ಕಾಯಿ. ಮನೇಶ್ ಮಂದಿನ ಒಂದ ಕೆಲಸ ಮಾಡೋದಿರಂಗಿಲ್ಲ. ಮತ್ತು ಎಲ್ಲರೂ ಒಂದೊಂದು ಮಾಡೋದಿರ್ತೈತಿ. ಹಾಂ ಇಲ್ಲಿ ಬಿಡಲ್ಲೇ. ಹೌದಾ, ಅಲ್ಲಿ ಇತ್ತಲ್ಲ. ಮಮ್ಮಿ
ಅವನ ಕಟ್ಟಿಗೆ ಕಡ್ಕೋರಿ ಹ್ಞೂ ಉರೇ ಸೋಡನ್ ಹಾಕ್ತಾರ ಹ್ಞೂ ನಾನು ಎಲ್ಲ ಮಾತಾಡಿನ ಅವಾಗ ಮಳೆಯಾರ ಆಗ್ಲಿಲ್ಲ ಅಂದ್ರೆ ಮಳೆ ಆಗುತ್ತಕ ನೀವು ಹೊಲ ಹೋಗ್ಕೋರಿ ಅಂತ ನಾವು ಸಜ್ಜಿ ಮು ಏಣ್ಮೆ ಅದ ನೀನು ನೋಡಿಲ್ಲ ಇದನ್ನ ನೀರ್ಲ ನಿನ್ ಗಿಡ ಯಾವಾಗ ಹಚ್ಚಿರಿ ಮೊನ್ನೆ ಹೇಳಪ್ಪ ಆ ಬೋರಿನ ನೀರ ಕೆರೆ ನೀರ ಕೂಡಿ ಬಿಟ್ಕೊಂಡ್ರೆ ದಮ್ಮಂಗೆ ದಬಾಶ್ ಹಾವ್ತದ ನೀರ ಮಮ್ಮಿ ಇದು ಕೆಂಪು ಹೂವು ಐತೆ ನೋಡಿ ಇದು ಮತ್ತೆ ಕೆರೆ ನೀರು ಅಟ್ಟ ಬಿಟ್ಕೊಂಡ್ ಕೂತಿನ ಸಣ್ಣಂಗೆ ಹಾವ್ತತಿ ಮತ್ತೆ ಗದ್ದಿಗ ಬೇಕಾದಾಗ ಜೇನು ಇಡ್ಬೇಕಿಲ್ಲ ಜೇನು ಇಟ್ಟಿಲ್ಲ ನೋಡ ನಿಂಗ ಖರ್ಚಕ್ಕೆ ಹಾಕಿ ಮನೆ ಕರ್ಕೊಂಬ್ರವ ಎಲ್ಲಿ ಬಿಡಾರ ಸವಾಡದಾರ ಮಾಡಿದ್ರು 4 ಗಂಟೆಗೆ ವಾಸನೆ ಬರಾಕ್ತಿ ಯಾರೋ ಊರ್ಲ ನಾನು ಬರ್ರಿ ಈಗ ನಮ್ಮ ಮನ್ಯಾನ ಮಂದಿ ಏನು ಮಾಡಾಕತ್ತೈತಿ ಬಾಂಡೆ ಸಪ್ಳ ಮಾಡಾಕತ್ತೈತಿ ಇವರು ಬಾಂಡೆ ತಿಕ್ಕಾಕತ್ತಾರ ಟೈಮ್ 8:30 ಆಗೈತಿ ಅಲ್ಲಿ ಮಾವಿನಕಾಯಿ ಕಾಣ್ತಾವ ನೋಡ್ರಿ ರಾತ್ರಿ ಎಷ್ಟು ಚಂದ ಕಾಣ್ತಾವ ನೋಡ್ರಿ ಮಾವಿನಕಾಯಿ ಹಾ ಹಾ ಚಾರ್ಲಿ 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 ಇವ್ರು ಏನು ಮಾಡಾಕತ್ತಾರ ಒಳಗೆ ನೋಡ್ಬೇಕಲ್ಲ ನೀವೇನು ಮಾಡಾಕತ್ತೀರಿ ಮೇಡಮ್ ಅವ್ರ ಇವ್ರು ಅಳ್ಕೋತ ಆಲೂಗಡ್ಡಿ ಸುಳಿಯಾಕತ್ತಾರ ನೋಡ್ರಿ ಎದಕ್ಕಿರು ಆಲೂಗಡ್ಡಿ ಸುಲಿಯೋದು ಪಾನಿಪುರಿ ಮಾಡಕ್ಕೆ ಪಾನಿಪುರಿ ಮಾಡ್ತೀರಿ ಇವ್ರು ಪಾನಿಪುರಿ ಮಾಡಕ್ಕೆ ಆಲೂಗಡ್ಡಿ ಸುಲಿಯಾಕತ್ತಾರ ನಮ್ಗೆ ತೊಗೊಂಡು ತಿರುಗಾಡಕತ್ತಾರ ಈಗ ಇಲ್ಲಿ ಏನೇನೋ ಮಾಡಿಟ್ಟಾರ ಹುಂಚಿ ರಪ್ಟಿ ಪಪ್ಟಿ ಬರ್ರಿ ನಾವು ಬಟಾಟಿ ಸುಲಿನ್ರಿ ಜಳ ಆಗಿ ಸೆಕೆ ಆಗ್ತದ ನಾ ಪ್ಯಾನ್ ಹಚ್ಚೀನಿ ಓಡಿ ಬಂದಾಕಿನ ಪ್ಯಾನ್ ಬಂದ್ ಮಾಡಿ ಒಳಗೆ ಬಂದಾಳ ನೋಡ್ರಿ ಪ್ಯಾನ್ ಯಾಕೆ ಹರಿಸಿದ್ರಿ ಓಯ್ ಮೇಡಮ್ ಪ್ಯಾನ್ ಯಾಕೆ ಹರಿಸಿದ್ರಿ ಅನ್ನೆ ನಾನು ಇದನ್ನ ಮಾಡ್ತೇನವ ಇದನ್ನ ಮಿಕ್ಸಿಗೆ ಹಾಕ್ತೆ ನುಚ್ಚು ನುಚ್ಚು ಮಿಕ್ಸಿಗೆ ಹಾಕ್ರಿ ಹೌದು ಪ್ಯಾನ್ ಯಾಕೆ ಬಂದ್ ಮಾಡಿದ್ರಿ ಅದನ್ನ ಹೇಳ್ರಿ ನನಗೆ ಎಲ್ಲ ಹೊಳ್ರಿ ಕಡೆ ಅಟ ನೋಡ್ನು ನಿಮ್ಮ ಮಕ ನೋಡ್ನು ಹೊಳ್ರಿ ಕಡೆ ಇದನ್ನ ಮಾಡಿ ಸ್ವಚ್ಛ ತೆಗ್ದಿಲ್ಲ ನಿಮ್ಮ ಮೋತಿ ತೋರಿಸ್ರಿ ಅಟ ಹೊಳ್ರಿ ಕಡೆ ನೀವಿಬ್ರು ಏನು ಮಾಡ್ಬೇಡ್ರಿ ನಾನ ಮಾಡ್ತಾನೆ ಎಲ್ಲ ಬರ್ಕೊಂಡ್ರು ಬರ್ರಿ ನೀವು ಕಡೆ ಅವು 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 ಮಾಡ್ತಾಳ ಇಲ್ಲಿ ಮತ್ತು ಓಲಕ್ಕಿ ಮಾಡಾಕತ್ತಾರ ಓಲಕ್ಕಿ ಅಕ್ಕಿ ಮಿಕ್ಸಿಗೆ ಹಾಕೋರಂತ ಸ್ವೀಟ್ ಚಟ್ನಿ ಮಾಡೋದು ಹೆಂಗಂತ ಹೇಳಿ ತೋರಿಸ್ಲಿದ್ದೀವಿ ಸ್ವೀಟ್ ಚಟ್ನಿ ಮಾಡೋದು ತೋರಿಸ್ತಾರಂತ್ರಿ ನೋಡ್ಕೊಂಬರ್ನು ಬರ್ರಿ ತೋರಿಸ್ರಿ ಹುಂಚಿನಿನ ರಸ ಹುಂಚಿ ಹಣ್ಣಿನ ರಸ ಹುಂಚಿ ಹಣ್ಣಿನೊಳಗೆ ಬೆಲ್ಲ ಹಾಕ್ಬೇಕು ನೋಡ್ರಿ ಅದ್ರೊಳಗೆ ಅದಕ್ಕೆ ಟೇಸ್ಟಿಗೆ ಅನುಗುಣವಾಗಿ ಬೆಲ್ಲ ಸ್ವಲ್ಪ ಉಪ್ಪು ಟೇಸ್ಟ್ ಬ್ಯಾಲೆನ್ಸ್ ಆಗ್ಬೇಕಲ್ಲ ಇದನ್ನೆಷ್ಟನ್ನು ಮೊದಲು ಕುದಿಸ್ಕೊಳ್ಳೋದ ಸ್ವೀಟ್ ಚಟ್ನಿ ಮಾಡ್ಕೋಬೇಕಂತ ಹೌದು ಕಟ್ಟಿಗೆ ಸ್ಪೂನ್ ಅಲ್ಲಿ ಐತಿ ಈ ನಮ್ಮನೆ ಓಡಾಡ್ತಾರ ನೋಡ್ರಿ ಇವ್ರ ಮನೆಯಾಗ ಸ್ವೀಟ್ ಚಟ್ನಿ ಮಾಡ್ಬೇಕಂದ್ರೆ ಕಬ್ಬಂದ
ಅಲ್ಯೂಮಿನಿಯಮ್ದ ಯೂಸ್ ಮಾಡಬಾರ್ದು, ಸ್ಟೀಲಿಂದ ಯೂಸ್ ಮಾಡ್ಬೇಕು. ಸ್ಟೀಲಿನ ಚಮಚ ಯೂಸ್ ಮಾಡ್ಬೇಕು. ನಾಳೆ ಮೊಸರು ಅನ್ನ ಮಾಡ್ಕೊಂಡು ಮೊಸರನ್ನ ಮಾಡ್ಕೊಂತಿಟ್ರಿ ಮೊಸರನ್ನ ನಾವೇನು ಮಂದಿ ಹೆಣ್ಮಕ್ಳ ಗತಿ ಹೋಟೆಲ್ ಕರ್ಕೊಂಡು ಹೋಗುವ ಎಷ್ಟು ನೋಡ್ರಿ ನಿಮಗ್ ಬೇಕಾದ ಜಗಳಕ್ಕಾಗಿ ಎಲ್ಲ ಗುದ್ದಾಡ್ತೀರಿ ಇಷ್ಟ. ನಮಗ್ ಜಗಳ ಬೇಕಾಗಿಲ್ಲ. ನೀವೆಲ್ಲ ಹೆಂಗ ಜಗಳ ತೆಗಿಬೇಕಂತ ಗುದ್ದಾಡಕತ್ತೀರಿ ಕರೆ. ನಾ ತಲೆ ಕೆಡಿಸ್ಕೊಳ್ದಿಲ್ಲ, ಅದ್ರ ಬಗ್ಗೆ ಜಗಳನು ಬೇಕಾಗಿಲ್ಲ. ಇದು ಸ್ವೀಟ್ ಚಟ್ನಿ ಪಾನಿಪುರಿ ಜೊತೆ ನನಗೆ ಸ್ವೀಟ್ ಚಟ್ನಿ ಅಂದ್ರೆ ಇಷ್ಟ ಆಕೈತಿ. ನಮ್ಮ ಕಡೆ ಸ್ವೀಟ್ ಚಟ್ನಿ ಕಂಪಲ್ಸರಿ ಪಾನಿಪುರಿ ಒಳಗೆ ಹಾಕ್ತಾರೆ. ಪಾನಿಪುರಿ ಹೆಂಗೆ ಮಾಡ್ತಾರೆ ಅಂದ್ರೆ ಭಾಳಷ್ಟು ಕಡೆ ನಾವು ಹೋಗಿಲ್ಲ. ಗೊತ್ತಾತ್ ನಿನಗೆ ಅದು ಹೆಂಗಂತ? ಸ್ವೀಟ್ ಚಟ್ನಿ ಮಾಡೋದ ಹೆಂಗಂತ ನೋಡಿದ್ರಲ್ಲ, ಇಷ್ಟ ಏನಿಲ್ಲ. ಇದನ್ನ ಬಾಯ್ಲ್ ಮಾಡ್ಕೊಳ್ಳೋದು, ಟೇಸ್ಟ್ ನೋಡ್ಕೊಳ್ಳೋದು ನಮ್ಗೆ ಹೆಂಗೆ ಬೇಕು ನೋಡ್ರಿ. ಇದು ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ರೆಡಿ ಆದಿಂದ ಆಮ್ಯಾಗ ಇದು ಏನಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದ್ರೊಳಗೆ ಖಾರ ಹಾಕ್ಕೊಳ್ಳೋದು. ನಾವು ಹಿಂಗೆ ಮಾಡಿ ಇದನ್ನು ಫ್ರಿಜ್ ಒಳಗೆ ಆರಾಮ್ಸೆ ಜಾಸ್ತಿ, ಯಾಕಂದ್ರೆ ಹುಂಚೆಲ್ಲಿ ಇರ್ತೈತಲ್ಲ, ಜಾಸ್ತಿ ಟೈಮನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಮನ್ಯಾಗನ ಈಸಿಯಾಗಿ ಆರಾಮ್ಸೆ ಪಾನಿಪುರಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಸೇವ್ ಪುರಿ ಆಗಲಿ, ಪಾನಿಪುರಿ ಆಗಲಿ, ಮತ್ತು ಬೇಲ್ಪುರಿ, ಇದಕ್ಕೆಲ್ಲದಕ್ಕೂ ಸ್ವೀಟ್ ಚಟ್ನಿ ಬೇಕಲ್ಲ. ಇದನ್ನೊಂದು ಮಾಡಿಟ್ಕೊಂಡ್ರೆ ಮುಗಿತು. ಇಷ್ಟ ಆಗ್ತದ? ಹಾಕಿಲ್ಲ ಸ್ವೀಟ್ ಚಟ್ನಿ ರೆಡಿ ಆಗತೈತಿ. ಸ್ವೀಟ್ ಚಟ್ನಿ ರೆಡಿ ಆಗತೈತಿ ನೋಡ್ರಿ. ಈಗ ನಾವು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಆರಾಮ್ಸೆ ಸ್ಟೋರ್ ಮಾಡಿ ಇಟ್ಕೋಬಹುದು ನಾವು ಇದನ್ನ. ಬೇಲ್ಪುರಿ ಭಾಳಷ್ಟು ಟೀ ಟೈಮ್ ಸ್ನ್ಯಾಕ್ಸ್ ಅವಾಗೆಲ್ಲ ತಿನ್ಬೇಕಂತ ಅನಿಸ್ತೈತಿ. ಇವತ್ತೊಂದು ಇತ್ತಂದ್ರೆ ಇಮಿಡಿಯೇಟ್ಲಿ ಮಾಡ್ಕೋಬೋದು. ಶೇಂಗಾಟ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ನಾವು ಎಣ್ಣೆ ಒಳಗೆ ಅವನು ಸ್ವಲ್ಪ ದಿನ ಮಾಡಿ ಇಟ್ಕೋಬೋದು ಸ್ಟೋರ್ ಮಾಡಿ. ಈ ಚಳಿಯೊಳಗೆ ಬರ್ತಿದ್ದಪ್ಪ. ಇದು ಖಾರದ ಪೌಡರ ಯಾವಾಗೋ ಚಿಕನ್ ಮಾಡ್ಬೇಕಾದ್ರೆ ತಂದಿದ್ದ. ನಾವು ರೆಡಿ ತರಂಗಿಲ್ಲ, ಯಾರೋ ಮಾಡ್ಬೇಕಾದ್ರೆ ತಂದಿದ್ದ. ಹಂಗಾಗಿ ಇದನ್ನ ಯೂಸ್ ಮಾಡಕತ್ತೀನಿ. ಕಪ್ ಕಡಿಯೋದು ಪ್ಯಾಕೆಟ್ ಹರಿದಿದ್ನ ಮೊನ್ನೆ ಹರಿದಿದ್ನ ಅಲ್ಲಿ ಹಂಗ ಹೊರಗೆ ಇತ್ತು. ಈಗ ರೆಡಿ ಆತ್ರಿ ನಮ್ದು ಸ್ವೀಟ್ ಚಟ್ನಿ. ಇಷ್ಟು ಸಿಂಪಲ್. ಬರೋಬ್ಬರಿ ಮಸ್ತ್ ಆಗೈತಿ. ಪುದೀನ, ಕೊತ್ತಂಬರಿ, ಶುಂಠಿ ಹಾಕಿಲ್ಲ ಸ್ವಲ್ಪ. ಶುಂಠಿ, ಹಸಿ ಶುಂಠಿ ಮತ್ತ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಟ್ಟು ಇದನ್ನ ಪಾನಿ ಮಾಡ್ಕೊಳ್ಳೋದು ಅಷ್ಟು. ಬಂದ್ ಮಾಡ್ಬಿಟ್ರೆ ಸುಡ್ತೈತಿ. ಮತ್ತಿಲ್ಲಿ
ಆಲೂಗಡ್ಡಿನೂ ಕುದಿಸಿಡುವುದ ಇದ್ರೊಳಗೆ ಸಣ್ಣಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಆಮ್ಯಾಗ ತೋರಿಸ್ತೀವಿ. ಚಾಟ್ ಮಸಾಲ ತೋರಿಸ್ತೀವಿ. ಎಲ್ಲ ರೆಡಿ ಮಾಡಿ ಆಮೇಲೆ ತೋರಿಸ್ಕೊಂಡು ನೋಡೋಣ ಬರ್ರಿ. ಅದನ್ನ ಯಾರಿಗೆ ಪಾನಿಪುರಿ ತಿನ್ನಾಕತ್ತಾರ ಇವರು. ಪಾನಿಪುರಿ ರೆಡಿ ಮಾಡ್ಕೊಲ್ಲ ತಿನ್ನಾಕತ್ತಾರ. ತಿನ್ಲಿ ನಿಮ್ಗಿಬ್ಬರಿಗೆ ಎಷ್ಟು ಪಾಠ ಕಲ್ಸಿದ್ರು ಎಷ್ಟು ಪಾಠ ಹೇಳಿದ್ರು ಕಲ್ಕೊಳ್ಳೋದಿಲ್ಲ. ನಿನ್ನ ಪಾಠ ನಾವು ಕಲ್ಕೊಳ್ಬೇಕಾಗಿತ್ತೇನಿಲ್ಲ. ನಾನ್ ಹೇಳಿದ್ ಕೇಳಿಲ್ಲ ಅಂದ್ರೆ ನನ್ನ ಪಾಠ ಕಲ್ಕೊಲಿಲ್ಲ ಅಂದ್ರೆ ನೀವು ಎಲ್ಲಿರ್ತಿದ್ರಿ ಅಲ್ಲಿ ಇರ್ತಿದ್ರಿ. ತಗೋ ಮತ್ತೆಲ್ಲ ಇಲ್ಲ ಪಾನಿಪುರಿ ರೆಡಿ ಮಾಡಾಕ್ತಾರ ನೋಡ್ರಿ. ಎಲ್ಲ ಮನ್ಯಾಗ ರೆಡಿ ಮಾಡ್ಯಾರ. ಎಷ್ಟು ಹಾಕ್ಬೇಡ್ರಿ, ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ. ಹಾಕಿ ಮತ್ತೆ ಇಷ್ಟು ತಿನ್ನೋದಕ್ಕೈತಿ. ಸೇವ್ ಸಾಕಿನ ಸಾಕ್ಲ. ಅಂದ್ಬಿಟ್ಟು ಮತ್ತೆ ಎಷ್ಟು ಹಾಕೋ. 2 ತಾಟಿಗೆ ಹಾಕು, ಅಮೂಲಕ್ಕೆ ಹಾಕ್ಬೇಡ. ಬಲವಂತ ಮಾಡಂಗಿಲ್ಲ ಯಾರಿಗೂ. 2ಕ್ಕೆ ಹಾಕ್ಬಿಟ್ಟು ಹಾಕ. ಸುಕ್ಕಾರ ಹಾಕೊಂಡ್ ತಿನ್ಬೇಕು ಅದ್ರೊಳಗ. ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಲಿ. ತಿನ್ನಾಕ ಬರ್ದಿದಾವ ನಮ್ಮ ಮನ್ಯಾಗ ಇವತ್ತ ಪಾನಿಪುರಿ ಪಾರ್ಟಿ. ಬರ್ರಿ ನೀವು ಪಾನಿಪುರಿ ತಿನ್ನಾಕ. ನಾನು ಮೊದಲ ಪಾನಿಪುರಿ ತಿನ್ನಾಕ ಲೋಕಾಪುರಕ್ಕೆ ಹೋಗ್ತಿದ್ನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಬಟ್ ಈಗೆಲ್ಲ ಹೊರಗಡೆ ಫುಡ್ ಒಂಚೂರು ಇಷ್ಟ ಆಗಂಗಿಲ್ಲ. ಯಾಕಂತ ನಮ್ಗೆ ಗೊತ್ತಾನೆ ಇಲ್ಲ ನೋಡ್ರಿ. ಬಟ್ ಅನಿವಾರ್ಯ ಇದ್ದಾಗ ತಿಂದೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ. ನೀವು ಕೆಲವರು ಅನ್ಕೋತಿರ್ಬೋದ ಏನ್ ಟಾಟಾ ಬಿರ್ಲಾ ಅಂಬಾನಿ ಫ್ಯಾಮಿಲಿಯಲ್ಲಿ ಹೊಡೆದವ್ರ ಗತೆ ಆಡ್ತಾಳ ಅಂತೇಳಿ. ಹಂಗಂತಲ್ಲ. ಬಟ್ ನಾವು ಮಾಡಿದ್ದು ನಮ್ಗ ತಿನ್ಬೇಕಾದ್ರೆ ಏನಕ್ಕೆ ಅದು ಮಾಡಿರ್ತೇವಲ್ಲ ಅದೆಲ್ಲ ಸ್ಮೆಲ್ ಕುಡಿದು ಅರ್ಧ ಹೊಟ್ಟೆ ತುಂಬಿಟ್ಟಿರ್ತೈತಿ. ತಿನ್ಬೇಕಂತ ಅನ್ಸಂಗಿಲ್ಲ. ಆದ್ರೂ ನನಗ ಇದ ಬೆಸ್ಟ್ ಅಂತ ಅನ್ಸತಿ. ಹೊರಗಡೆ ಅಷ್ಟು ತಿನ್ಬೇಕಂತ ಅನ್ಸಂಗಿಲ್ಲ. ನಾವ್ ಇದ್ರೊಳಗ ಚಾಟ್ ಮಸಾಲ, ಖಾರ ಪುಡಿ, ಸ್ವಲ್ಪ ಉಪ್ಪು, ಉಳ್ಳಾಗಡ್ಡಿ ಮತ್ತೆ ಕೊತ್ತಂಬರಿ ಇಷ್ಟ ಹಾಕಿ ಸ್ಟಫಿಂಗ್ ಪಾಣಿ ಅಂತೂ ಮಸ್ತ್ ಆಗೈತಿ. ಪುದೀನ, ಕೊತ್ತಂಬರಿ, ಶುಂಠಿ, ಮೆಣಸಿನ್ಕಾಯಿ ಇಷ್ಟ ನಾವು ಇದನ್ನ ಹಾಕ್ತೀವಿ. ಬರ್ರಿ ತಿಂದು ನೋಡಿ ಟೇಸ್ಟ್ ಮಾಡಿ ಹೇಳೋಣ್ರಿ ಅವ್ರಿಗೆ ಹೆಂಗಾಗ್ಯಾವ ಅಂತ. ನಿಂಗೆ ಎಷ್ಟು ಬೇಕು ಅಷ್ಟ ಇದು ಮಾಡ್ಕೊವ. ಹೌದನಾ? ನಂಗೆ 4 ಸಾಕುವ. ಟೇಸ್ಟ್ ನೋಡ್ಬೇಕಂದ್ರ ಬರೀ ಇದು ಸ್ಟಫಿಂಗ್ ಇದನ್ನಷ್ಟ ತಿಂದು ನೋಡ್ಬೇಕ. ಬರೀ ಇದು ಪಾನಿ ಎಷ್ಟು ಹಾಕೊಂಡ, ಪುದೀನ ಪಾನಿ ಹಾಕೊಂಡ. ಅಮ್ಮ ಸ್ವಲ್ಪ ಹಾಕೋಬೇಕ. ಅದನ್ನ ಸ್ವೀಟ್ ಚಟ್ನಿ ಏನ್ ಇರ್ತೈತಲ್ಲ, ಹುಳಿ ಇರ್ತೈತೆ. ಯಾಕಂದ್ರೆ ಹುಂಚೆ ಹಣ್ಣಿಲ್ಲ ಮಾಡಿರ್ತಲ್ಲ, ಸ್ವಲ್ಪ ಹಾಕೋಬೇಕು. ಅದನ್ನ ನಿನಗೆ ಹೆಂಗ್ ಮಾಡ್ತೇನೆ ಗೊತ್ತದೇವಿ? ಟೇಸ್ಟ್ ನೋಡಿ. ನಾನು ಹಾಕ್ತೇನೆ ಈಗ. ಇದು ಒಂದ ಇದನ್ನ ತಿಂದು ನೋಡು. ಮಗ ತಿಂದು ನೋಡ್ಲಿ. ಬಾಯ್ ಮಾಡ ಹೊಕ್ಕೈತಿ. ಹಾಕ್ಬೇಕಾ? ಈಗ ತಿಂದು ನೋಡು.
ಮೊದಲನೇ ಸಲ ನಾವು ಮನೆಗೆ ಮಾಡಿರೋದು, ಜಾಸ್ತಿ ಹೊರಗಡೆ ತಿಂತಿದ್ವಿ. ಅದಕ್ಕೆ ಇನ್ನೂ ಕಡಿಮೆ ಮಾಡಿಲ್ಲ, ಹಂಗಾಗಿ ಮಾಡ್ಕೊಳಕತ್ತೀವಿ. ಆದ್ರೆ ಅದಕ್ಕೆ ಇನ್ನೂ ಬೆಲ್ಲ ಬೇಕಂತ ನಮ್ಮ ಮನೆಯವ್ರು ಹೇಳಕತ್ತಾರ. ಅವ್ರು ಹುಳಿ ತಿನ್ನೋದು ಕಡಿಮೆ, ನಾವು ತಿಂತೀವಿ. ನೀವು ತಿಂತೀವಿ ಸೌಕಾಸ್ತು ಕರ್ನ. ಅಯ್ಯೋ ನನಗೆ ಹೆಂಗೆ ಹೇಳಕತ್ತಾರ ಗೊತ್ತನಾ, ಹುಳಿ ಬಾಳಾಗೈತೆ ಅಂತ ಅನ್ನಕತ್ತಾನ. ಸ್ವಲ್ಪ ಹಾಕ್ತೀನಿ. ಹೌದಾ? ನಾ ವಿಡಿಯೋ ಶುರು ಮಾಡಿದ್ರೆ ಗೊತ್ತಿಲ್ಲ. ಸ್ವಲ್ಪ ನೀರು ಹಾಕ್ಬೇಕು. ಸಿಕ್ಕಾಪಟ್ಟಿ ಸ್ಟ್ರಾಂಗ್ ಆಗೈತೆ ಪಾನಿ ಅಂತೂ. ವಾವ್, ನಂದು ನಮ್ ದೇವಿ ಟೇಸ್ಟ್ ಸೇಮ್. ಆಹಾ, ಕರೀನ ಇಷ್ಟು ರುಚಿಯಾಗಿ ಬಂದೈತಿದ. ಯಾವ್ದು ಎಷ್ಟು ಹಾಕೋಬೇಕು ಅಷ್ಟ ಹಾಕೋಬೇಕ. ನಾ ಕರೆಕ್ಟ್ ಹಾಕೀನಿ, ಅದು ಬಿಟ್ಟು ಗಾಂಧಿ ಹಾಕೋದ ಒಂದು ಹುಳಿ ಅನ್ಸಂಗಿಲ್ಲ. ಅದೇ ಮೊದಲೇನು ಕರೆಕ್ಟ್ ಆಗಿತ್ತಿಲ್ಲ. ಹುಳಿ ಆಗೈತಿ ಇಲ್ಲ ಅನ್ನಂಗಿಲ್ಲ. ನಾ ಮೊದಲು ಹಾಕಿದ್ನಿಪ್ಪ ಇದಕ್ಕ, ಅದು ಕರೆಕ್ಟ್ ಆಗಿತ್ತಿಲ್ಲ. ಇನ್ನಕ್ಕೆ ಹಾಕೊಂಡ್ವಿ. ಏನಾದ್ರು ಕೆಲಸ ಆಗಲ್ಲ, ರವಿ ತೆಗಿತಾರೆ ಗಟ್ಟಿ ಮುಂಚೆ. ಏನಿಲ್ಲ, ನೆಟ್ಟು ಬೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಮುಗಿತು. ಹೌದಿಲ್ಲ? ಮೋದಿ ತರಿಸೋದಿದೆ ತಿನ್ಕೊಂತ. ನಾ ಮಾಡಿ ಕೊಟ್ಟಂಗ ತಿನ್ರಿ. ಸೇವಾ ಹಾಕ್ಲಿಲ್ಲ ನನಗ, ನಂಗೆ ಸೇವಾ ತಿಂತೀವಿ. ನಾ ಆಗ್ಯದಾಗ ಎಷ್ಟು ಕರೆಕ್ಟಾಗಿ ಹಾಕಿಕೊಟ್ಟಿನಿ. ಇದು ಹಾಕೋದು ಬರೀ ಪುದೀನ ಖಾರ ಇದು ವಾಸನೆ ಬರ್ತದೆ. ಇದು ಪುದೀನ ತಿನ್ನಂಗಿಲ್ಲ, ಕೊತ್ತಂಬರಿ ತಿನ್ನಂಗಿಲ್ಲ, ಮತ್ತೆ ಸ್ಮೆಲ್ ಬರ್ತೈತಿ. ನಾವೆಲ್ಲ ಹೊಡಿತೀವಿ, ನಮ್ಗೆ ಸ್ಮೆಲ್ ಬರಂಗಿಲ್ಲ. ನೀ ಎಷ್ಟು ಬೇಕಂದ್ರೆ ಕರೆಕ್ಟ್ ಹಾಕೊಂಡ್ ತಿನ್ಲ. ಅದನ್ನೇ ಒಳ್ಳೆ ನಾ ಫಸ್ಟ್ ಹಾಕೊಟ್ಟಿದ್ದಲ್ವಾ, ಇದಿಷ್ಟು ಹಾಕೊಟ್ಟಿದ್ನೆಲ್ಲ ಮಿಕ್ಸ್ ಮಾಡಿ. ಅವಾಗ ಹೆಂಗಾಗಿತ್ಯ? ಹನಿ ಬಿದ್ದಿಲ್ಲ ಅದು. ಮತ್ತೆ ಅವ್ರು ತುಂಬಾ ಹಾಕ್ತಾರ ಅಲ್ಲಿ, ಅದು ಬಾಯಾಗ ನೀರ್ ಹಾಕಿರ್ತಾರ. ಬಾಯಾಗ ತಿಂದ್ರ ರಸ ಬರ್ಬೇಕಲ್ಲ, ನಾವು ಒಣ ತಿಂದಂಗ ಇದನ್ನ ತುಂಬ ಹಾಕೊಂಡ್ ತಿಂದ್ರೆ ನಡೀತೈತಿ. ಇಷ್ಟ ನಿಮ್ಗೆ ಹೆಂಗ ಬೇಕಂಗ ತಿನ್ರಿ. ಸುಳಿ ನಿನಗಲ್ಲ ತಿಂದ್ರ ಬಾಯಾಗ ರಸ ಬರ್ಬೇಕಲ್ಲ, ಒಣದ ಆಗ್ಬಾರ್ದು. ಟಮಾಟಿ ಸಾರು ಹಾಕೊಂಡು ತಿನ್ಬೇಕು. ಸಾರು ಎದುರು ಇಲ್ಲ. ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗಿತ್ತು. ನಾನು ಖಾರ ತಿಂತೀನಿಲ್ಲ, ಖಾರ ಹುಳಿ, ಹಂಗಾಗಿ ನನಗೆ ಇಷ್ಟ ಆಗಿತ್ತು. ನಮ್ಮ ದೇವಿ ನೋಡ್ರಿ ಇದ್ರಲ್ಲ ಪಾನಿಪುರಿ ಮಾಡಿಕೊಡ್ರಿ, ಟಮಾಟೊ